ಏನು ತಪ್ಪು ಮಾಡಿಲ್ಲ. ಅವ್ನ ಕಾರ್ತಿಕ್ ಕೀರ್ತಿ ಮಾಡಿರೋದು ಅವನ್ನ ಎಂಕ್ವೈರಿ ತಗೊಂಡು ಅವ್ರಿಬ್ಬರನ್ನು ನನ್ನ ಮಗನ್ನ ಬಿಡಿಸ್ಬೇಕು. ನೀವು ಗೊತ್ತಿರೋ ಜಾಗ ಗೊತ್ತಿದ್ರೆ ಅಲ್ಲಿಗೆ ಬಂದು ಕಾಲಿಡ್ಕೊಳ್ಳೋನು. ನಮ್ಗೆ ಗೊತ್ತಿಲ್ಲ, ಯಾರನ್ನ ಕೇಳಿದ್ವು ನಾವು, ಯಾರು ಅಡ್ರೆಸ್ ಗೊತ್ತಿದ್ರೆ ಇವಾಗ್ಲೂ ಬೇಕಾದ್ರೆ ನೀವು ಕೊಟ್ರೆ ಅಲ್ಲಿಗೆ ಬಂದು ಕಾಲಿಡ್ಕೊಳಕ್ಕೂ ರೆಡಿ ಆಗಿವಿ. ಅವ್ನಿಗೆ ಏನು ಓದು ಬರೀ ಏನು ಗೊತ್ತಿಲ್ಲ ಮೇಡಮ್. ನನ್ನ ಮಗನ ಬಿಡಿಸ್ಬಿಡಿ ಅಷ್ಟೇನ ಕೇಳ್ಕೊಳ್ತಾ ಇರೋದು. ಅವ್ರಿಬ್ಬರನ್ನು ಎಂಕ್ವೈರಿ ತಗೊಳ್ಳಿ, ನನ್ನ ಮಗ ತಪ್ಪು ಮಾಡಿಲ್ಲ, ಅವ್ನಿಗೆ ಮೆಸೇಜ್ ಮಾಡೋದು ಏನು ಗೊತ್ತಿಲ್ಲ ಮೇಡಮ್. ಅಷ್ಟೇನ ಕೇಳ್ಕೊಳ್ಳೋದು, ಮಾತಾಡೋಕ್ಕಾಯ್ತಾ ಇಲ್ಲ ಮೇಡಮ್. ಏನಿಲ್ಲ ಏನೋ ಸಲ ಏನೋ ಮಾಡ್ತಾ ಇದೀವಿ. ಅವನೇ ನಮ್ಮ ಆಧಾರ ಇದ್ದು, ಅವನೇ ದುಡಿತಿದ್ದೆ ಎಲ್ಲ ನಮ್ಮ ಇದಕ್ಕೆಲ್ಲ. ಜಮೀನಿಲ್ಲ, ಏನೂ ಇಲ್ಲ. ಒಂದು ಆಟೋ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ವ. ಅದು ಈಗ ಅವ್ರ ಕೈಲಿ ಆಯ್ತಾ ಇಲ್ಲ ಸರ್. ಸ್ಲೋಕ್ ಆಗ್ಬಿಟ್ಟು ಕೈ ಇದಾಯ್ತಾ ಇಲ್ಲ. ತಪ್ಪು ಮಾಡಿಲ್ಲ, ತಪ್ಪು ಮಾಡದೇ ಇದ್ರು ಸಂಸಿ ಅಂತ ಕೇಳ್ಕೊತಾ ಇದೀವಿ ನಾವು ಮೇಡಮ್. ನಿಮ್ನ ರಮೆ ಮೇಡಮ್ ದಯವಿಟ್ಟು ಸಂಸ್ಬಿಟ್ಟು ಅವರಿಬ್ಬರನ್ನು ಎಂಕ್ವೈರಿ ಇದ್ದಂಗ ನನ್ನ ಮಗನ್ನೇ ಬಿಡಿಸ್ಬೇಕು ನೀವು. ತಪ್ಪಿಲ್ದೆ ಅವನು ಜೈಲ್ ಅನ್ಭವಿಸ್ತಾ ಇದ್ದಾನೆ. ಇನ್ನೇನು 2 ತಿಂಗಳಾಯ್ತು. 21-22 ಬಂದ್ರೆ 2 ತಿಂಗಳಾಯ್ತು ಮೇಡಮ್. ನಮ್ಮ ಮಂದೇವ್ರ ಹಬ್ಬ ಅವತ್ತು ಊಟನೇ ಮಾಡಿಲ್ಲ ನನ್ನ ಮಗ. ಹೊಂಟೋದ್ರು. ಎಷ್ಟು ಕೇಳ್ಕೊಂಡ್ರು ತಪ್ಪು ಮಾಡಿಲ್ಲ ಅಂತ ಕೇಳ್ಕೊಂಡ್ರು ಬಿಡದೆ ಹೊಂಟೋದ್ರು ಮೇಡಮ್. ನೀವು ಬೇರೆ ಆಗಿಲ್ಲ ಸರ್. ಇವಾಗ ಅದು ನಮ್ಮ ಹುಡುಗ ಏನೋ ತಪ್ಪು ಮಾಡಿಲ್ಲ. ಬೇರೆ ಹುಡುಗರು ಅವನಿಗೆ ಮೆಸೇಜ್ ಮಾಡೋದು ಬರಲ್ಲ. ಈ ಮತ್ತೊಂದು SLC ಮಾಡೋಣ, SLC ಮಾಡಿದ್ವಿ ಹೋಗೋ ನಮ್ಮ ಊರ್ಲೆಲ್ಲ ಕೇಳಿ ಅಂಥ ಹುಡುಗ ಇಲ್ಲ. ಅದರಿಂದ ಅವರು ಯಾರ 3ನೇ ವ್ಯಕ್ತಿ ಫ್ರೆಂಡ್ಗಳು ಯಾರ ಕೀರ್ತಿ ಅವ ಕಾರ್ತಿ ಹುಡಿಗಲ್ದವ, ಕೀರ್ತಿ ನಮ್ಮೂರವನಿಯ. ಅದು ಅವರು ಮಾಡಿಬಿಟ್ಟು ಇವನ್ಗೆ ಕೊಟ್ಬಿಟ್ಟವ್ರ. ಅದು 2-3 ತಿಂಗಳು ಆಗಿದ್ದಂತ. ಅದು ನಮ್ಗೆ ಅಷ್ಟು ಇದಿಲ್ಲ. ಅದರಿಂದ ಈ ಥರ ಮಾಡ್ಬಿಟ್ಟಾರ. ದಯವಿಟ್ಟು ನಾ ರಮ್ಯ ಮೇಡಮ್ ಕೇಳ್ಕೊಳ್ಳೋದೆ, ದಯವಿಟ್ಟು ನನ್ನ ಮಗನ ಬಿಡಿಸ್ಕೊಟ್ಬಿಡಿ. ಅವನಿಗೇನೂ ಗೊತ್ತಿಲ್ಲ, ನಮ್ಗೆ ಜಮೀನಿಲ್ಲ, ಏನಿಲ್ಲ, ಗೇಯ್ಕೊಂಡು ತಿನ್ಬೇಕು. ಅದು ನಮ್ಗೆ ಸ್ಲೋಕ್ ಆಗದ ಕೈ. ಅದರಿಂದ ನಾವು ಕಾಯ್ತಾ ಇಲ್ಲ ಮೇಡಮ್. ದಯವಿಟ್ಟು ನಮ್ಮ ಮಗ ಏನ ಇದು ಮಾಡ್ಬಿಟ್ಟು ಒಳಗಡೆ ಈಗ ಅವನೇ ಗೇದು ತಂದು ಹಾಕ್ಬೇಕು, ನಮಗೆ ಸಾಕ್ಬೇಕು. ನಮ್ಮ ತಾಯಿ, ನಮ್ಮ ಹೆಂಡತಿ, ನಾವು 3 ಸೀಟು ಇರೋರು. ಅದಕ್ಕಿಂತ ದಯವಿಟ್ಟು ಮೇಡಮ್ ಇನ್ನೊಂದೆಲ್ಲ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ನ ಮಗನ್ನ ಬಿಟ್ಕೊಟ್ಬಿಡಿ ದಯವಿಟ್ಟು. ಬೇರೆ ಇನ್ನೇ ಥರ ಈ ಕೇಸು ಪಾಸು ಅನ್ಕೊಂಡು ಹೋಗ್ಬೇಡಿ. ನಮಗೆ ಇದಾಗ್ಬಿಟ್ಟದ. ನಾವು ಬೆಂಗಳೂರು ನೋಡಿದವ್ರಲ್ಲ ಆಯಿತಾ. ನಾವು ಯಾರನ್ನ ಹಿಡ್ಕೊಂಡು ಕೈಯ ಕಾಲ ಹಿಡ್ಕೊಂಡು ಬೆಂಗಳೂರು ಹೋಗಿ ಒಂದು 3-4 ನಡ ಬೆಂಗಳೂರಿಗೆ ಬಂದಿದ್ವಿ. ಏನು ಮಾಡಬೇಕು ಎತ್ತಲ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ದಯವಿಟ್ಟು ರಮ್ಯ ಮೇಡಮ್ಗೆ ಕೈ ಮುಗಿತೀನಿ. ಯಾರ ಮಾಡೋದು ತಪ್ಪಗ ನಮ್ಮ ಗಂಡು ಅನ್ಯಾಯವಾಗಿ ನಿರಪರಾಧಿಯಾಗಿ ಶಿಕ್ಷೆ ಅನುಭವಿಸ್ತಾವನ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.